ಸಂಸ್ಥೆಯ ಸಹಯೋಗದಲ್ಲಿ ಯೋಜನೆ ಲೋಕಾರ್ಪಣೆ ಮಾಡಲಾಗಿದೆ. 1 ಯೂನಿಟ್ ವಿದ್ಯುತ್ ಬಳಕೆ 7 ರಿಂದ 8 ನಿಗದಿ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು, ಇಂಧನ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮೀಪ ಈ ಚಾರ್ಜಿಂಗ್ ಹಬ್ ಅನ್ನು ಮಾಡಲಾಗಿದೆ. ಇದು ಡೆಲ್ಟಾ ಸೊ ಇದು ಫಾಸ್ಟ್ ಚಾರ್ಜಿಂಗ್ ಸರ್. ಇದು ಒಂದೇ ಯೂನಿಟ್ ಅಲ್ಲಿ 2 ಕಾರ್ ಚಾರ್ಜ್ ಮಾಡ್ಬೋದು. ಇಂಥದ್ದು 10 ಇದೆ ಸರ್. ಸಾರಿ 5ರಲ್ಲಿ 10 ವೆಹಿಕಲ್ ಮಾಡ್ಬೋದು. ಆ ಕಡೆಗೆ 4 ಸ್ಲೋ ಚಾರ್ಜಿಂಗ್ ಇದೆ ಸರ್. ಅದರಲ್ಲಿ 8 ಗಲ್ಲಿ. ಎಸ್ ಸರ್. ಇದು ಎಲೆಕ್ಟ್ರಿಸಿಟಿ ಮೇಲೆ ಇದೆಯಾ? ಇದು ಎಲೆಕ್ಟ್ರಿಸಿಟಿ ಮೇಲೆ ಇದೆ. ಎಸ್ ಸರ್. ಸೋಲಾರ್ದಲ್ಲಿ ಪಕ್ಕದಲ್ಲಿ ಇದೆ ಸರ್. ಅಂದರೆ ಎಂಟೈರ್ ಥಿಂಗ್ ಸೋಲಾರ್ ನಲ್ಲಿ ಆಗಲಿಲ್ಲ, ಕೆಪಾಸಿಟಿ ಸಾಕಾಗಿಲ್ಲ. ಸೊ ದಿಸ್ ಇಸ್ ಈವ್ನಿಂಗ್ ಅಲ್ಲ, ನೆಕ್ಸ್ಟ್ ಹೋಗ್ತೀವಿ, ಅಲ್ಲಿ ಸೋಲಾರ್ಲಿ ಆಗೋದು. ಯೂಸ್ batteries which are retired from electric car and coming to this now. What you will do for that battery? So we are building these battery packs where you can store the charge and use it for discharging. How you are building it? Sir, so ನಿಜವಾಗಿ ಕೃಷ್ಣ ಬೈರೇಗೌಡರಾದ್ರು ಆಸಕ್ತಿ ವಹಿಸಿದ್ರೆ ಈಗ ನೋಡಾಕ್ತಾರೆ. ಯಾಕೆಂದ್ರೆ ಪ್ರತಿಯೊಬ್ಬರ ಲ್ಯಾಂಡ್ ಓನರ್ಗಳು ಯಾರು ಬಿಟ್ಟುಕೊಡ್ಲಿಕ್ಕೆ ತಯಾರಾಗಿರಲಿಲ್ಲ. ಅವರೆಲ್ಲ ಮೀಟಿಂಗ್ ಮಾಡಿ ಎಲ್ಲ ಮಾಡಿ ಒಪ್ಪಿಸಿ ಎಲ್ಲ ಮಾಡೋದಕ್ಕೆ ಇವತ್ತು ಈ ರೋಡ್ದು ಏನಾದರೂ ಇದು ಕ್ರೆಡಿಟ್ ಬರ್ಬೇಕಾದ್ರೆ ಕೃಷ್ಣ ಬೈರೇಗೌಡ್ರೆ ಹೋಗ್ಬೇಕು. ಯಾರಿಗೆ ಅಲ್ಲ ಹೇಳಿ ಬಹುಶಃ ನಾವೆಲ್ಲ ಇರುವುದಕ್ಕೆ ಜನಸೇವೆ ಮಾಡಿ ಅದಕ್ಕೆ ಇವತ್ತು ಜನರಿಗೆ ಉಪಕಾರವಾಗುವಂಥ ಕೆಲಸಗಳು ನಾವು ಮಾಡ್ತಾ ಇದೀವಿ ಮಾತು ಹೇಳಿ ಈ ಅವಕಾಶ ಮಾಡಿಕೊಟ್ಟು ತಮಗೆ ವಂದಿಸಿದ ಮಾತುಗಳು ಮುಗಿಸ್ತೀನಿ. ಈ ಇವಿ ಚಾರ್ಜಿಂಗ್ ಸ್ಟೇಷನ್ ಮಾಡಿರೋದು ಸುಮಾರು ಆ ಟ್ಯಾಕ್ಸಿಗಳಿಗೆ ಅನುಕೂಲ ಆಗುತ್ತೆ. ಅದರಲ್ಲೂ ಇದು ಸಸ್ಟೈನಬಲ್ ಮಾಡೆಲ್, ಸೋಲಾರ್ ಅನ್ನ ಯೂಸ್ ಮಾಡಿಕೊಂಡು ಹಳೆ ಬ್ಯಾಟ್ರಿಗಳನ್ನ ರೀಪರ್ಪಸ್ ಮಾಡಿರುವಂತಹದ್ದು. ಸೊ ಬರೀ ಎಲೆಕ್ಟ್ರಿಕ್ ವೆಹಿಕಲ್ ಅಷ್ಟೇ ಅಲ್ಲ, ಅದಕ್ಕೆ ಬ್ಯಾಕ್ ಎಂಡು ಕೂಡ ಸಸ್ಟೈನಬಲ್ ಮಾಡೆಲ್ ಅಲ್ಲಿ ಮಾಡಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಎನರ್ಜಿ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತು ಅವರ ಎಲ್ಲ ಪಾರ್ಟ್ನರ್ಸ್ಗೆ. ಮಾನ್ಯ ಮಂತ್ರಿಗಳು ಇಡೀ ದೇಶಕ್ಕೆ ಒಂದು ಹೊಸ ದಿಶೆಯನ್ನ ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ಮಂತ್ರಿಗಳ ನೇತೃತ್ವದಲ್ಲಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಇನ್ನೊಂದು ವಿಷಯ, ಇವತ್ತು ಈ ಆಲ್ಟರ್ನೇಟ್ ಏರ್ಪೋರ್ಟ್ ರೋಡು ಆಗಿದ್ರಿಂದ ಇವತ್ತು ಈ ಭಾಗದಲ್ಲಿ ಒಂದು ರೀತಿ ಇಷ್ಟು ಕಾಣ್ತಾ ಇದೆ. ಫಸ್ಟ್ ಮಾನ್ಯ ಜಾರ್ಜ್ ಅವರು ಅವತ್ತು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಇಲ್ಲಿ ಬಂದಾಗ ಇಲ್ಲಿ ಏನೂ ಇರ್ಲಿಲ್ಲ. ಏನಂದ್ರೆ ಏನೂ ಇರ್ಲಿಲ್ಲ, ಇಲ್ಲಿ ಬರಕ್ಕೆ ಆಗ್ತಾ ಇರ್ಲಿಲ್ಲ. ನಾವು ಏನೋ ಕೊನೆಗೆ ಏರ್ಪೋರ್ಟ್ ಆಲ್ಟರ್ನೇಟ್ ರೋಡ್ ಮಾಡ್ಲಿಕ್ಕೆ ಆಗಿದ್ದು ಜಾರ್ಜ್ ಅವರ ಸಹಕಾರದಿಂದ. ಅಲ್ಲ, ನಾವು ನೀವು ಮೇಲ್ಮಟ್ಟದಲ್ಲಿ ನಮ್ಗೆ ಮೇಲ್ಮಟ್ಟದಲ್ಲಿ ಸಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ಆಗಿರ್ಲಿಲ್ಲ. ಇವತ್ತು ಸರ್, ಅವತ್ತು 1 ಎಕರೆ ಕೇಳೋರು ಇರ್ಲಿಲ್ಲ, ಇಲ್ಲಿ 1 ಕೋಟಿ ರೂಪಾಯಿ ಆ ತರ ಇತ್ತು. ಇವತ್ತು 20 ಕೋಟಿಗೆ 10-20 ಕೋಟಿಗೆ ಹೋಗಿದೆ 1 ಎಕರೆ. ಆಮೇಲೆ ಲೋಕಲ್ ಜನಗಳು ಕೂಡ ಅವರ ಜಾಗಗಳಲ್ಲಿ ಯದ್ವಾ ತದ್ವಾ ಹುಚ್ಚುಚ್ಚಾಗಿ ಕಟ್ಟಿದ್ದಾರೆ. ಏನು ಪಿಜಿಗಳು ಅವು ಇವು ಕಟ್ಟಿ ಎಲ್ಲ ಅಧ್ವಾನ ಮಾಡಿ ಇಟ್ಟಿದ್ದಾರೆ. ಆದ್ರೂ ಕೂಡ ಅವ್ರ ಜೀವನ ನಡೀತಾ ಇದೆ. ಯಾಕಂದ್ರೆ ಎಲ್ಲಾ ಕುಟುಂಬಕ್ಕೂ ಸರ್ ಇದೊಂದು ಹೋರ್ಡಿಂಗ್ ಹಾಕಿದ್ರೆ ಅವ್ರಿಗೆ ತಿಂಗಳಿಗೆ 2 ಲಕ್ಷ ರೂಪಾಯಿ ಬರ್ತದೆ ಒಂದು ಕುಟುಂಬಕ್ಕೆ. ಅವ್ರ ಸ್ವಂತ ಜಮೀನಲ್ಲಿ ಹೋರ್ಡಿಂಗ್ ಹಾಕೊಂಡು 1 ಲಕ್ಷ 2 ಲಕ್ಷ ತಿಂಗಳಿಗೆ ಸಂಪಾದನೆ